ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ತಿಂಗಳು 2,000 ರೂಪಾಯಿ ಪಡಿತಾ ಇದ್ದ ಲಕ್ಷಾಂತರ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಈಗ ಬಿಗ್ ಶಾಕ್ ಕೊಟ್ಟಿದೆ. ಹೌದು, ಚುನಾವಣಾ ಸಮಯದಲ್ಲಿ ಯಾವ ಷರತ್ತು ಇಲ್ಲ, ಫ್ರೀ ಅಂತ ಹೇಳಿದ್ದ ಕಾಂಗ್ರೆಸ್ ಸರ್ಕಾರ ಈಗ ಏಕಾಏಕಿ 17 ಜಿಲ್ಲೆಗಳ ಬರೋಬ್ಬರಿ 1.1 ಲಕ್ಷಕ್ಕೂ ಹೆಚ್ಚು ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಡಿಲೀಟ್ ಮಾಡಿದೆ. ಇನ್ಮುಂದೆ ಈ 1 ಲಕ್ಷ ಜನರಿಗೆ 2,000 ರೂಪಾಯಿ ಹಣ ಬರಲ್ಲ. ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಹಣ ಬೇಕು ಅಂದರೆ ಈಗ ಇನ್ನೊಂದು ಹೊಸ ಬಯೋಮೆಟ್ರಿಕ್ ರೂಲ್ಸ್ ತರಲಾಗಿದ್ದು, ಇದು ಜನರಲ್ಲಿ ಮತ್ತಷ್ಟು ಗೊಂದಲ ಸೃಷ್ಟಿಸಿದೆ. ಹಾಗಾದರೆ ಏಕಾಏಕಿ 1.1 ಲಕ್ಷ ಮಹಿಳೆಯರನ್ನ ಅನರ್ಹರು ಅಂತ ಡಿಲೀಟ್ ಮಾಡಿರೋದ್ಯಾಕೆ? ಇನ್ಮುಂದೆ ಯಾರಿಗಿಲ್ಲ ಗೃಹಲಕ್ಷ್ಮಿ ಭಾಗ್ಯ? ಬಯೋಮೆಟ್ರಿಕ್ ಮಾಡಿಸಿಕೊಳ್ಳದೇ ಇದ್ರೆ ಹಣ ಕಟ್ ಆಗುತ್ತಾ? ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದೇನು ಮತ್ತು ವಿಪಕ್ಷ ಬಿಜೆಪಿ ಜೆಡಿಎಸ್ ಮಾಡಿರುವ ಗಂಭೀರ ಆರೋಪಗಳೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗೃಹಲಕ್ಷ್ಮಿಗೆ ಕತ್ತರಿ, 1.1 ಲಕ್ಷ ಜನ ಯೋಜನೆಯಿಂದ ಔಟ್. ಸ್ನೇಹಿತರೆ, ರಾಜ್ಯದಲ್ಲಿ ಸುಮಾರು 1,24 ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಇವರಿಗೆ ಪ್ರತಿ ತಿಂಗಳು ಸರ್ಕಾರ 2,000 ರೂಪಾಯಿ ಹಣವನ್ನು ಪಾವತಿಸ್ತಾ ಇದೆ. ಆದರೆ ಈ ಯೋಜನೆಯಲ್ಲಿ ನಡೀತಾ ಇದ್ದ ಬಹುದೊಡ್ಡ ದುರ್ಬಳಕೆ ಸರ್ಕಾರದ ಗಮನಕ್ಕೆ ಬಂದಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ರಾಜ್ಯಾದ್ಯಂತ ನಡೆಸಿರುವ ಪರಿಶೀಲನೆಯಲ್ಲಿ ಒಂದು ಸತ್ಯ ಬಯಲಾಗಿದೆ. ಅದೇನೆಂದ್ರೆ, ಈಗಾಗಲೇ ನಿಧನರಾಗಿರುವ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಪ್ರತಿ ತಿಂಗಳು 2,000 ರೂಪಾಯಿ ಸದ್ದಿಲ್ಲದೆ ಜಮೆಯಾಗ್ತಾ ಇದೆ. ಇನ್ನು ಆದಾಯ ತೆರಿಗೆ ಕಟ್ಟುವ ಸಾವಿರಾರು ಶ್ರೀಮಂತರು ಕೂಡ ಈ ಯೋಜನೆಯ ಲಾಭ ಪಡಿತಾ ಇದ್ದಾರೆ. ಇದನ್ನು ತಡೆಯಲು ಸರ್ಕಾರ ಈಗ 17 ಜಿಲ್ಲೆಗಳಲ್ಲಿ ಪರಿಶೀಲನೆ ನಡೆಸಿ ಸತ್ತು ಹೋಗಿರುವ 55,232 ಮಹಿಳೆಯರು ಮತ್ತು ಐಟಿ ರಿಟರ್ನ್ಸ್ ಫೈಲ್ ಮಾಡ್ತಾ ಇರುವ 56,860 ಮಹಿಳೆಯರು ಅಂದರೆ ಒಟ್ಟು 1,12,092 ಜನರನ್ನ ಅನರ್ಹರು ಅಂತ ಗುರುತಿಸಿ ಯೋಜನೆಯಿಂದ ಡಿಲೀಟ್ ಮಾಡಿದೆ. ಅತಿ ಹೆಚ್ಚು ಮೈಸೂರು ಜಿಲ್ಲೆಯಲ್ಲಿ 18,000 ಜನ, ಬೆಂಗಳೂರು ನಗರದಲ್ಲಿ 12,719 ಜನ ಹಾಗೂ ಚಿತ್ರದುರ್ಗದಲ್ಲಿ 12,637 ಜನರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ. ಇನ್ಮುಂದೆ ಬಯೋಮೆಟ್ರಿಕ್ ಕಡ್ಡಾಯ, ಮಾಡದಿದ್ರೆ ಹಣ ಕಟ್. ನಿಧನರಾದವರ ಖಾತೆಗೆ ಹಣ ಹೋಗೋದನ್ನು ತಪ್ಪಿಸಲು ಹಾಗೂ ಅರ್ಹರನ್ನ ಗುರುತಿಸಲು ಸರ್ಕಾರ ಈಗ ಹೊಸ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ತರ್ತಾ ಇದೆ. ಇದರ ಅರ್ಥ, ಸದ್ಯ ಗೃಹಲಕ್ಷ್ಮಿ ಹಣ ಪಡಿತಾ ಇರುವ ಪ್ರತಿಯೊಬ್ಬ ಮಹಿಳೆಯು ತಮ್ಮ ಹತ್ತಿರದ ಕರ್ನಾಟಕ 1, ಬೆಂಗಳೂರು 1 ಅಥವಾ ಗ್ರಾಮ 1 ಕೇಂದ್ರಗಳಿಗೆ ಭೇಟಿ ನೀಡಿ ಬೆರಳಚ್ಚು ಅಥವಾ ಮುಖದ ಗುರುತು ನೀಡಿ ತಮ್ಮ ಖಾತೆಯನ್ನ ಕಡ್ಡಾಯವಾಗಿ ನವೀಕರಣ ಮಾಡಿಕೊಳ್ಳಲೇಬೇಕು. ಒಂದು ವೇಳೆ ಬಯೋಮೆಟ್ರಿಕ್ ಮ್ಯಾಚ್ ಆಗದೇ ಇದ್ರೆ ರೇಷನ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರದ ಸಂಖ್ಯೆ ನೀಡಿ ಅಪ್ಡೇಟ್ ಮಾಡಬೇಕಾಗತ್ತೆ. ಸರ್ಕಾರ ಶೀಘ್ರದಲ್ಲೇ ಈ ಪ್ರಕ್ರಿಯೆಯನ್ನು ಆರಂಭಿಸಲಿದ್ದು, ಯಾರು ಬಯೋಮೆಟ್ರಿಕ್ ಕೊಡೋದಿಲ್ವೋ ಅವರ ಅಕೌಂಟ್ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳ ತೀವ್ರ ಆಕ್ರೋಶ, ಸಿಎಂ ಹೇಳಿದ್ದೇನು? ಸ್ನೇಹಿತರೆ, ಏಕಾಏಕಿ ಲಕ್ಷಾಂತರ ಮಹಿಳೆಯರನ್ನ ಯೋಜನೆಯಿಂದ ಕೈಬಿಟ್ಟಿರೋದು ವಿಪಕ್ಷಗಳ ಕಣ್ಣು ಕೆಂಪಾಗಿಸಿದೆ. ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಜೆಡಿಎಸ್ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಚುನಾವಣೆಗೂ ಮುನ್ನ ಯಾವ ಷರತ್ತೂ ಇಲ್ಲ, ಫ್ರೀ ಅಂತ ಹೇಳಿದ್ದ ವಚನಭ್ರಷ್ಟ ಕಾಂಗ್ರೆಸ್ನ ಅಸಲಿ ಬಣ್ಣ ಬಯಲಾಗಿದೆ. ಬಯೋಮೆಟ್ರಿಕ್ ಸರ್ವರ್ ಪ್ರಾಬ್ಲಮ್ ಅಂತ ಒಂದಿಲ್ಲೊಂದು ನೆಪ ಹೇಳಿ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ. 5,000 ಕೋಟಿ ರೂಪಾಯಿ ಹಣವನ್ನು ತಿಂದಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತಾಯಂದಿರ ಕ್ಷಮೆ ಕೇಳಬೇಕು ಅಂತ ಕಿಡಿಕಾರಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದು, ಒಂದೊಂದೇ ಷರತ್ತು ಹಾಕಿ ರಾಜ್ಯಾದ್ಯಂತ ಸುಮಾರು 4,30,000ಕ್ಕೂ ಹೆಚ್ಚು ಮಹಿಳೆಯರನ್ನ ಯೋಜನೆಯಿಂದ ಹೊರಗಿಡಲಾಗಿದೆ. ಈಗ 2,000 ರೂಪಾಯಿ ಬೇಕಿದ್ರೆ 5 ರೂಪಾಯಿ ಶುಲ್ಕ ತಿತ್ತು ಬಯೋಮೆಟ್ರಿಕ್ ಮಾಡಿಸಿಕೊಳ್ಬೇಕು ಅಂತ ಹೊಸ ಷರತ್ತು ಹಾಕಲಾಗಿದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಾಕಿ ಉಳಿದಿರುವ 5,000 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯಿತು? ಮೊದಲು ಆ ಲೆಕ್ಕ ಕೊಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ವಿಶೇಷ ಅಂದ್ರೆ, ಗೃಹಲಕ್ಷ್ಮಿ ಕಡಿತದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ, ಅದು ನನ್ನ ಗಮನಕ್ಕೆ ಬಂದಿಲ್ಲ, ಅನರ್ಹರಿಗೆ ಹಣ ಹೋಗಬಾರ್ದು ಅನ್ನೋದು ನಮ್ಮ ಉದ್ದೇಶ, ಆದ್ರೆ ಗೃಹಲಕ್ಷ್ಮಿ ಕಡಿತದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇದು ವಿಪಕ್ಷಗಳ ಟೀಕೆಗೆ ಮತ್ತಷ್ಟು ಪುಷ್ಟಿ ನೀಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಸತ್ತು ಹೋದವರ ಹೆಸರಲ್ಲಿ ಹಾಗೂ ಐಟಿ ರಿಟರ್ನ್ಸ್ ಫೈಲ್ ಮಾಡುವವರ ಖಾತೆಗಳಿಗೆ ಹೋಗ್ತಾ ಇದ್ದ ಕೋಟ್ಯಂತರ ರೂಪಾಯಿ ಸರ್ಕಾರಿ ಹಣಕ್ಕೆ ಬ್ರೇಕ್ ಹಾಕಲಾಗಿದೆ. ಆದರೆ ಈ ನೆಪದಲ್ಲಿ ಅರ್ಹ ಬಡವರಿಗೂ ತೊಂದರೆಯಾಗಬಾರ್ದು ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನೀವೇನು ಹೇಳ್ತೀರಿ? ಸರ್ಕಾರ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿರೋದು ಸರಿಯಾದ ನಿರ್ಧಾರವಾ?
ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು ಸರಿಯಾಗಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ? ವಿಪಕ್ಷಗಳ ಆರೋಪದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ರಾಜ್ಯ ಸರ್ಕಾರದ ಯೋಜನೆಗಳು ಹಾಗೂ ಇಂಥ ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.